ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಾದೇವಿ ಎಂ, ಕನ್ನಡ ಉಪನ್ಯಾಸಕಿ, MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು ತುಂಬಸೋಗೆ. ಈ ದಿನ ನಾನು SSLC ಪರೀಕ್ಷೆ ಬರೆಯಲು ಸಜ್ಜಾಗಿರುವ ಪ್ರೀತಿಯ ವಿದ್ಯಾರ್ಥಿ ಮಿತ್ರರನ್ನು ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ವಿದ್ಯಾರ್ಥಿ ಮಿತ್ರರೇ, SSLC ಪರೀಕ್ಷೆ ಬರೆಯಲು ತಾವೆಲ್ಲ ಇಡೀ ವರ್ಷ ಓದಿ ಸಜ್ಜಾಗಿದ್ದೀರಿ. ಇನ್ನು ತಮಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಈ ದಿನಗಳು ತಮಗೆ ಬಹಳ ಅತ್ಯಮೂಲ್ಯವಾದಂತಹ ಸಮಯದ ದಿನಗಳಾಗಿವೆ. SSLC ಪರೀಕ್ಷೆ ಮಾರ್ಚ್ 18ರಿಂದ ಪ್ರಾರಂಭವಾಗುತ್ತದೆ. ಮಾರ್ಚ್ 18 ಪ್ರಥಮ ಭಾಷೆ, ಮಾರ್ಚ್ 23 ವಿಜ್ಞಾನ, ಮಾರ್ಚ್ 25 ದ್ವಿತೀಯ ಭಾಷೆ, ಮಾರ್ಚ್ 28 ಗಣಿತ, ಮಾರ್ಚ್ 30 ತೃತೀಯ ಭಾಷೆ, ಏಪ್ರಿಲ್ 2 ಸಮಾಜ ವಿಜ್ಞಾನ. ನಿಮ್ಮ ಪರೀಕ್ಷೆಯ ವೇಳಾಪಟ್ಟಿ ಈ ರೀತಿ ಇದ್ದು, ಪ್ರಥಮ ಭಾಷೆ ಕನ್ನಡ. ಕನ್ನಡ ವಿಷಯ ಅಂತ ಆದರೆ ಅದರಲ್ಲಿ ವ್ಯಾಕರಣ, ಗ್ರಹಿಕೆ ಮತ್ತು ಪ್ರಬಂಧ ಬರವಣಿಗೆಯತ್ತ ತಾವು ಹೆಚ್ಚು ಗಮನವನ್ನು ಹರಿಸಬೇಕು. ಕಾವ್ಯ ಮತ್ತು ಗದ್ಯ ಹಾಗೆ ಸಾಹಿತ್ಯ ವಿಭಾಗಗಳನ್ನು ತಾವು ಚೆನ್ನಾಗಿ ಓದಿಕೊಂಡು ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯ ಪ್ರಶ್ನೆಗಳನ್ನು ಗುರುತಿಸಲು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಅಭ್ಯಾಸ ಮಾಡಬೇಕು. ಜೊತೆಗೆ ಸುಂದರ ಕೈಬರಹದ ಕಡೆ ಕೂಡ ತಾವು ಗಮನವನ್ನು ಹರಿಸಬೇಕಾಗುತ್ತೆ. ಲೇಖನ ಚಿಹ್ನೆಗಳ ಕಡೆಗೂ ಸಹ ತಾವು ಗಮನವನ್ನು ಹರಿಸಬೇಕು. ಇನ್ನು ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ತಾವು ಬರೆಯುವಂತಹ ಕೌಶಲ್ಯಗಳನ್ನು ಬಲಪಡಿಸ್ಕೊಳ್ಳಿ. ಜೊತೆಗೆ ವ್ಯಾಕರಣ, ಶಬ್ದಕೋಶವನ್ನು ನೀವು ಸುಧಾರಿಸ್ಕೊಳ್ಳಿ. ಪ್ರಬಂಧ ಬರವಣಿಗೆ ಮತ್ತು ಪತ್ರ ಬರವಣಿಗೆ ಜೊತೆಗೆ ಸಾರಾಂಶ ಬರವಣಿಗೆಯನ್ನು ತಾವು ಹೆಚ್ಚು ಅಭ್ಯಾಸವನ್ನು ಮಾಡಿ. ಇನ್ನು ಗಣಿತ ವಿಷಯಕ್ಕೆ ಬಂದರೆ ಬೀಜಗಣಿತ, ಅಂಕಗಣಿತ ಹಾಗೆ ರೇಖಾಗಣಿತ, ತ್ರಿಕೋನಮಿತಿ, ಸಂಭವನೀಯತೆ ಇಂಥ ಅಂಕಿಅಂಶಗಳ ಕಡೆಗೆ, ಪ್ರಮುಖ ವಿಷಯಗಳ ಕಡೆಗೆ ತಾವು ಕೇಂದ್ರೀಕರಿಸಿ ಅಂಕಿಅಂಶಗಳಂತಹ ಪ್ರಮುಖ ವಿಷಯಗಳ ಮೇಲೆ ಸಹ ಗಮನವನ್ನು ಹರಿಸಿ ನೋಡಿಕೊಳ್ಬೇಕು. ಮಾದರಿ ಪತ್ರಿಕೆಗಳನ್ನು ಹೆಚ್ಚು ಬಿಡಿಸಬೇಕು. ಅಲ್ಲಿ ಗಣಿತ ವಿಷಯದಲ್ಲಿ ಬರುವಂತಹ ಸೂತ್ರಗಳು ಜೊತೆಗೆ ಪ್ರಮೇಯಗಳನ್ನು ತಾವು ನಿಯಮಿತವಾಗಿ ಬರೆದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಗಣಿತ ಅಂತ ಬಂದಾಗ ಅದು ಭಯಾಟ್ ಮಾಡುವಂಥದ್ದಲ್ಲ. ನೀವು ಹೆಚ್ಚು ಬರೆದು ಅಭ್ಯಾಸವನ್ನು ಮಾಡಿದಷ್ಟು ಸಹ ಗಣಿತ ವಿಷಯ ನಿಮಗೆ ಸುಲಭ ಆಗುತ್ತೆ. ಜೊತೆಗೆ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನೀವು ಬಿಡಿಸಿದಷ್ಟು ನಿಮಗೆ ಸರಳವಾಗಿ ಗಣಿತ ಪ್ರಶ್ನೆಯನ್ನು ನೀವು ಬಿಡಿಸಬಹುದು. ಇನ್ನು ವಿಜ್ಞಾನ ವಿಷಯಕ್ಕೆ ಬಂದರೆ ಅಲ್ಲಿ ಪ್ರಾಯೋಗಿಕ ಅನ್ವಯಿಕೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದರೆ ಇತಿಹಾಸ, ಭೂಗೋಳ, ನಾಗರಿಕ ಶಾಸ್ತ್ರ, ಅರ್ಥಶಾಸ್ತ್ರ ಅವೆಲ್ಲವನ್ನು ಸಹ ತಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿರ್ತೀರಿ. ಅಲ್ಲಿ ಇತಿಹಾಸದ ದಿನಾಂಕಗಳು ಜೊತೆಗೆ ಘಟನೆಗಳು ಮತ್ತು ಪ್ರಮುಖ ಪರಿಕಲ್ಪನೆಗಳನ್ನು ಸಹ ತಾವು ಸಿದ್ಧಪಡಿಸ್ಕೊಳ್ಳಿ. ಇತಿಹಾಸ ವಿಷಯದಲ್ಲಿ ಇಸ್ವಿಗಳು, ಘಟನೆಗಳು ನಡೆದಂಥ ಇಸ್ವಿಗಳು ಅಥವಾ ದಿನಾಂಕಗಳು ಮರೆತೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತಾವು ಒಂದು ಬರೆದು ಟಿಪ್ಪಣಿ ಮಾಡಿಕೊಂಡು ಅಭ್ಯಾಸ ಮಾಡಿದ್ರೆ ತಮಗೆ ಬಹಳ ಒಳ್ಳೆಯದು. ಭೂಗೋಳಶಾಸ್ತ್ರದಲ್ಲಿ
ನಕ್ಷೆ ಆಧಾರಿತ ಪ್ರಶ್ನೆಗಳನ್ನು ಸಹ ತಾವು ಹೆಚ್ಚು ಅಭ್ಯಾಸವನ್ನು ಮಾಡಿ ಅಲ್ಲಿ ಸ್ಥಳಗಳನ್ನು ಗುರುತಿಸುವಂಥದ್ದಾಗಿರ್ಬೋದು ಅಥವಾ ಬಿಡಿಸೋವಂಥದ್ದಾಗಿರ್ಬೋದು ನಿಮಗೆ ಅಭ್ಯಾಸ ಮಾಡಿದಷ್ಟು ಸಹ ಸುಲಭ ಅಂತ ಹೇಳಿ ಅನಿಸುತ್ತೆ. ಇನ್ನು ತೃತೀಯ ಭಾಷೆ ಹಿಂದಿ. ಹಿಂದೀಲಿ ಕೂಡ ವ್ಯಾಕರಣ, ಪತ್ರ ಬರೆಯುವಂಥದ್ದು, ಅನುವಾದದತ್ತ ಸಹ ತಾವು ಹೆಚ್ಚು ಗಮನವನ್ನು ಹರಿಸಬೇಕು. ಅಲ್ಲಿ ಗದ್ಯ ಮತ್ತು ಕಾವ್ಯವನ್ನು ಸಹ ಹೆಚ್ಚು ನೀವು ಓದಿಕೊಂಡು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಕ್ಕಳು ಹೇಗೆ ವಿದ್ಯಾರ್ಥಿಗಳು ಗಮನಕ್ಕೆ ಕೆಲವು ವಿಚಾರಗಳನ್ನು ಹೇಳುವಂಥದ್ದಾದರೆ, ಇಡೀ ವರ್ಷ ನೀವು ಓದಿರುವಂಥದ್ದನ್ನು ಈಗ ನೀವೇನು ಮಾಡಬೇಕು ಅಂದರೆ ಕೇವಲ ಮೆಲುಕು ಹಾಕುವಂಥ ಕೆಲಸ ಅಷ್ಟೇ ನಿಮಗೆ ಬಾಕಿ ಉಳಿದಿದೆ. ಹಾಗಾಗಿ ನೀವು ಇಡೀ ವರ್ಷ ಓದಿರ್ತೀರ, ಅದನ್ನು ನೀವು ಯಾವುದು ನಿಮಗೆ ಪ್ರಮುಖ ಅಂತ ಅನಿಸುತ್ತೋ ಅದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು. ಈ ಸಮಯದಲ್ಲಿ ವಿದ್ಯಾರ್ಥಿಗಳ ತಯಾರಿ ಕೇವಲ ಹಿಂದೆ ಓದಿದ್ದನ್ನು ಪುನರಾವಲೋಕನ ಮಾಡಿಕೊಳ್ಳುವಂಥದ್ದಾಗಿರುತ್ತೆ. ಅಂದರೆ ನೀವು ಓದುವಾಗ ಏನು ಮಾಡಬೇಕಪ್ಪ ಅಂದರೆ ಹೈಲೈಟ್ಸ್ ಮಾಡ್ಕೊಂಡಿರೋವಂಥದ್ದನ್ನು ಓದ್ಕೊಳ್ಬೇಕು. ಕಡ್ಡಾಯವಾಗಿ ಕೇಳಲಾಗುವಂತಹ ಅತಿ ಹೆಚ್ಚು ಅಂಕಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೆದು ಅಭ್ಯಾಸ ಮಾಡಿಕೊಳ್ಬೇಕು. ಜೊತೆಗೆ ನಿಮ್ಮ ಶಿಕ್ಷಕರು ತಿಳಿಸಿದಂತಹ ಸ್ಮಾರ್ಟ್ ಟಿಪ್ಸ್ಗಳನ್ನು ನೀವು ಏನು ಮಾಡಬೇಕು, ಪುನರ್ಮನನ ಮಾಡಿಕೊಳ್ಬೇಕು. ಅವರು ಏನು ಇಂಥದ್ದೇ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ, ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಿರ್ತಾರೆ, ಅಂಥದ್ದನ್ನು ನೀವೇನು ಮಾಡಬೇಕು ಅಂದರೆ 2-3 ಸಾರಿ ಬರೆದು ಅದನ್ನು ಅಭ್ಯಾಸ ಮಾಡಿದಷ್ಟು ನಿಮಗೆ ಬಹಳ ಸುಲಭ ಅಂತ ಹೇಳಿ ಅನಿಸುತ್ತೆ. ಇನ್ನು ಪರೀಕ್ಷೆ ಹಾಲಿಗೆ ಹೋದಾಗ ನೀವು ಹೇಗೆ ಓದ ನಂತರ ಶಿಕ್ಷಕರು ಪ್ರಶ್ನೆ ಪತ್ರಿಕೆಯನ್ನು ತಮಗೆ ಕೊಟ್ಟ ನಂತರ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನೀವು ಚೆನ್ನಾಗಿ ಓದಬೇಕು. ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ನಿಮಗೆ ಸಮಯ ಇರುತ್ತೆ. ಒಂದು ಸಮಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದಿ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ನೀವು ಬರೀಲಿಕ್ಕೆ ಶುರು ಮಾಡಿಬಿಟ್ರೆ ಆ ಪ್ರಶ್ನೆಯನ್ನೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಹಾಗಾಗಿ ಉತ್ತರಗಳು ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಶ್ನೆಯನ್ನು ಚೆನ್ನಾಗಿ ಓದಿ ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಬರೀಲಿಕ್ಕೆ ಶುರು ಮಾಡಬೇಕು. ಮತ್ತು ಉತ್ತರ ಬರೆಯುವಾಗ ಮೊದಲು ಎಷ್ಟು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ, ಆ ಪ್ರಶ್ನೆಗೆ ಎಷ್ಟು ಉತ್ತರ ಬರೆಯಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಎಷ್ಟು ಅಗತ್ಯವೋ ಅಷ್ಟು ಉತ್ತರವನ್ನು ಮಾತ್ರ ನೀವು ಬರೀಬೇಕು. ಅಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಕೇಳಿದರೆ ನೀವು ಸುದೀರ್ಘವಾದಂಥ ಉತ್ತರವನ್ನು ಬರೀತಾ ಕೂತ್ಕೋಬಾರ್ದು. 2 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಉತ್ತರ ಬೇಕೋ ಅದನ್ನು ನೀವು ಬರೀಬೇಕು. ಮತ್ತು ಮೊದಲಿಗೆ ನೀವು ಸುಲಭವಾದಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಸುಲಭವಾದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ನಿಮಗೆ ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ಅದಾದಮೇಲೆ ನೀವು ಕಠಿಣ ಪ್ರಶ್ನೆಗಳು, ತೀರಾ ಕಠಿಣ ಪ್ರಶ್ನೆಗಳನ್ನು ನಂತರದಲ್ಲಿ ನೀವು ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಪರೀಕ್ಷೆ ಬರೆಯುವಾಗ ನೀವು ವೇಗದ ಬಗ್ಗೆ ಸಹ ಗಮನವನ್ನು ಹರಿಸಬೇಕು. ವೇಗವಾಗಿ ಬರೆಯುವಾಗ ಕೆಲವು ಸಲ ತಪ್ಪಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆದರೆ ನೀವು ಅದನ್ನು ನೋಡಿಕೊಂಡು, ಸಮಯವನ್ನು ಸಹ ನೋಡಿಕೊಂಡು ನೀವು ಅದನ್ನು ಉತ್ತರಿಸಬೇಕು. ಮತ್ತು ಒಂದೇ ಪ್ರಶ್ನೆಗೆ ಹೆಚ್ಚು ಚಿಂತಿಸುತ್ತಾ ಕೂರಬೇಡಿ. ಯಾವುದೋ ಒಂದು ಪ್ರಶ್ನೆ ನಿಮಗೆ ಉತ್ತರ ತಿಳಿದಿಲ್ಲ ಅಂತ ಆದರೆ ನೀವೇನು ಮಾಡಬೇಕು, ನಂತರದ ಪ್ರಶ್ನೆಗೆ ಹೋಗಬೇಕು. ಅದೇ ಪ್ರಶ್ನೆಗೆ ನೀವು ಹೆಚ್ಚು ಸಮಯ ಚಿಂತಿಸ್ತಾ ಕೂತ್ಕೊಂಡ್ರೆ, ಯೋಚಿಸ್ತಾ ಕೂತ್ಕೊಂಡ್ರೆ ನಿಮ್ಮ ಸಮಯ ಅಲ್ಲಿ ಏನಾಗುತ್ತೆ, ಓಡ್ತಾ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಿಮಗೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಅದನ್ನು ಬಿಟ್ಟು ಅದನ್ನೇ ಕೊನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಯಾವುದೋ ಒಂದು ಪ್ರಶ್ನೆಗೆ ತುಂಬ ಚೆನ್ನಾಗಿ ಉತ್ತರ ಗೊತ್ತಿದೆ ಅಂತ ಹೇಳಿ ನೀವೇನು ಮಾಡಬೇಕು, ಅದನ್ನೇ ದೀರ್ಘ ಉತ್ತರ ಬರೀತಾ ಕೂತ್ಕೋಬಾರ್ದು. ಆ ಪ್ರಶ್ನೆಗೆ ಎಷ್ಟು ಉತ್ತರ ಬೇಕೋ ಅಷ್ಟನ್ನು ಮಾತ್ರ ಬರೆದು ನೀವು ನೆಕ್ಸ್ಟ್ ಪ್ರಶ್ನೆಗೆ ಹೋಗಬೇಕು. ಮತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ ಮೇಲೆ ಕೊನೆಯಲ್ಲಿ ಪತ್ರಿಕೆಯನ್ನು ನೀವು ಒಮ್ಮೆ ಪುನರ್ ಪರಿಶೀಲಿಸಬೇಕು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗಿದೆಯೇ ಅಥವಾ ಪ್ರಶ್ನೆ ಸಂಖ್ಯೆ ಸರಿಯಾಗಿ ಹಾಕಲಾಗಿದೆಯೇ, ರಿಜಿಸ್ಟರ್ ನಂಬರ್ ಬರೆಯಲಾಗಿದೆಯೇ
ಅಂತ ಹೇಳಿ ಗಮನಿಸಿ ತಾವು ಒಮ್ಮೆ ಪರಿಶೀಲಿಸಿ ನೋಡಿಕೊಂಡ್ರೆ ಒಳ್ಳೆಯದು. ಹಾಗೆಯೇ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿದಂತಹ ಸೂಚನೆಯ ಪ್ರಕಾರವೇ ಉತ್ತರ ನೀಡಲಾಗಿದೆಯೇ ಎಂದು ಸಹ ನೀವು ನೋಡಬೇಕಾಗುತ್ತೆ. ಯಾಕೆಂದರೆ ಕೆಲವು ವೇಳೆ ಅಂಧ ವಿದ್ಯಾರ್ಥಿಗಳಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ನೀಡುವ ತಪ್ಪುಗಳು ಸಹ ಆಗುತ್ತವೆ. ಅಂಧ ವಿದ್ಯಾರ್ಥಿಗಳು ಮಾತ್ರ ಉತ್ತರಿಸಬೇಕು ಅಂತ ಕೊಟ್ಟಿರ್ತಾರೆ, ಆದರೆ ನಾವು ಸೂಚನೆಗಳನ್ನೇ ಓದ್ಕೊಳ್ಳದೆ ನಾವು ಅವಕ್ಕೂ ಸಹ ಉತ್ತರಿಸ್ತಾ ಕೂತ್ಕೊಂಡ್ರೆ ಆಗ ಏನಾಗುತ್ತೆ, ನಮ್ಮ ಸಮಯ ಅಲ್ಲಿ ಹಾಳಾಗುತ್ತೆ. ಹಾಗಾಗಿ ಅದನ್ನು ಸಹ ನಾವು ಗಮನ ಹರಿಸಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಕೊಂಚ ಕಠಿಣ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕು, ಟೆನ್ಷನ್ ಆಗೋದು ಅಥವಾ ಭಯ ಬೀಳೋವಂಥದ್ದು ಬೇಡ. ಅದನ್ನು ಯೋಚನೆ ಮಾಡಿ ಕೊನೆಗೆ ಉತ್ತರಿಸಿದ್ರೆ ಆಯಿತು. ಹಾಗೆ ನೀವು ಎಕ್ಸಾಮ್ ಹಾಲಿಗೆ ಹೋಗುವಾಗ ಕೆಲವೊಂದು ಗಮನದಲ್ಲಿಟ್ಕೊಳ್ಳುವಂಥದ್ದು ಅಂದರೆ, ನೀವು ಬಳಸುವಂಥ ಪೆನ್ನು, ಪೆನ್ಸಿಲು, ರಬ್ಬರು ಉತ್ತಮ ಮಟ್ಟದನ್ನು ತೆಗೆದುಕೊಂಡು ಹೋಗಿ. ಆಮೇಲೆ ಒಂದೇ ರೀತಿಯ ಪೆನ್ನು ಪೆನ್ಸಿಲ್ಗಳನ್ನು ಒಂದಕ್ಕಿಂತ ಹೆಚ್ಚು ಇಟ್ಕೊಳ್ಳಿ. ಈ ಎಲ್ಲವನ್ನು ನೀವು ಇಟ್ಕೊಂಡಾಗ ಅಂದರೆ ಈಗ ಒಂದು ಪೆನ್ನು ಮುಗಿದೋದು, ಅಕಸ್ಮಾತ್ತಾಗಿ ಮುಗಿದೋದ್ರೆ ನೀವು ಇನ್ನೊಂದು ಪೆನ್ನನ್ನು ಬಳಸಬೇಕಾಗುತ್ತೆ. ಹಾಗಾಗಿ ಹೆಚ್ಚುವರಿ ಪೆನ್ನುಗಳನ್ನು ಸಹ ನೀವು ತೆಗೆದುಕೊಂಡು ಹೋಗಬೇಕು. ಮತ್ತು ನಿಮ್ಮಲ್ಲಿ ನೀವೇ ಧೈರ್ಯ ತುಂಬಿಕೊಳ್ಬೇಕು. ವಿದ್ಯಾರ್ಥಿಗಳು ನಿಮಗೆ ನೀವೇ ಬೆಳಕು, ನನ್ನಿಂದ ಇದು ಸಾಧ್ಯ ಅನ್ನುವಂಥದ್ದನ್ನು ಸಹ ನೀವೇನು ಮಾಡಬೇಕು ಅಂದರೆ ಮನಗಾಣ್ಕೊಳ್ಬೇಕು. ನನ್ನ ಕೈಲಾಗುತ್ತೆ ಅನ್ನುವ ಭರವಸೆಯನ್ನು ಇಟ್ಕೊಂಡು ನೀವು ಎಕ್ಸಾಮ್ ಹಾಲಿಗೆ ಹೋಗಬೇಕು. ನಂತರ ಪರೀಕ್ಷಾ ಕೊಠಡಿಗೆ ತೆರಳುವ ಮುನ್ನ ಹಾಗೂ ತೆರಳಿದ ನಂತರ ತಾವೇನು ಮಾಡಬೇಕು, ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಅದು ಪ್ರಶ್ನೆ ಪತ್ರಿಕೆ ಸುಲಭವಾಗಿರಲಿ ಅಥವಾ ಕಠಿಣ ಆಗಿರಲಿ ಯಾವುದೇ ಕಾರಣಕ್ಕೂ ಸಹ ತಾವು ಕುಗ್ಗಬಾರ್ದು, ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಇನ್ನು ನೀವು ಅಕ್ಷರಗಳನ್ನು ಸುಂದರವಾಗಿ ಬರೀಬೇಕು, ಜೊತೆಗೆ ಚಿತ್ರಗಳನ್ನು ಬಿಡಿಸುವಾಗ ಸಹ ಸುಂದರವಾಗಿ ಬಿಡಿಸ್ಬೇಕು. ಎಲ್ಲೂ ಚಿತ್ತು ಮಾಡದೆ ಅಚ್ಚುಕಟ್ಟಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಅಕ್ಕಪಕ್ಕದವರ ಉತ್ತರಗಳನ್ನು ನೀವು ನೋಡ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಕೆಲವು ಸಲ ನಿಮಗೇ ಸರಿಯಾದಂಥ ಉತ್ತರ ಗೊತ್ತಿರುತ್ತೆ, ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಪಕ್ಕದವರ ಉತ್ತರವನ್ನು ನೋಡಿ ನಾನು ತಪ್ಪು ಬರೆದಿದ್ದೇನೆ ಅಂತ ಹೇಳಿ ಅದೇ ಉತ್ತರವನ್ನು ಕಾಪಿ ಮಾಡ್ತೀರಾ. ಆಗ ನಿಮ್ಮ ಉತ್ತರಗಳು ಸಹ ತಪ್ಪಾಗುವಂಥದ್ದು ಆಗ್ಬೋದು. ಹಾಗಾಗಿ ಅಕ್ಕಪಕ್ಕದವರ ಉತ್ತರವನ್ನು ನೋಡಬೇಡಿ. ಮತ್ತು ಯಾವ ಪ್ರಶ್ನೆಯನ್ನು ಸಹ ಗೊತ್ತಿಲ್ಲ ಅಂತ ಹೇಳಿ ಉತ್ತರಿಸದೆ ಬಿಟ್ಟು ಬರಬೇಡಿ. ಯಾವುದೋ ಒಂದು ಪ್ರಶ್ನೆಗೆ ಗೊತ್ತೇ ಇಲ್ಲ ಅಂದ್ರೂ ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಬರೆಯುವಂಥ ಪ್ರಯತ್ನವನ್ನು ಸಹ ಮಾಡಿ. ಖಾಲಿ ಬಿಟ್ಟು ಬಂದರೆ ನಿಮಗೆ ಅದಕ್ಕೆ ಅಂಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ನೀವು ಪ್ರಯತ್ನ ಮಾಡಿ ಸ್ವಲ್ಪ ಬರೆದಿದ್ರೆ ಅಂಕ ಸಿಗುವಂಥ ಅವಕಾಶಗಳು ಇರುತ್ತೆ. ಹಾಗಾಗಿ ನೀವು ಯಾವ ಪ್ರಶ್ನೆಯನ್ನು ಸಹ ಉತ್ತರಿಸದೆ ಬಿಟ್ಟು ಬರಬೇಡಿ. ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಿಸುವಂತಹ ಪ್ರಯತ್ನವನ್ನು ನೀವು ಮಾಡಿ. ಮತ್ತು ಒಂದು ವಿಷಯದ ಪರೀಕ್ಷೆ ಮುಗಿದ ಮೇಲೆ ಅದರ ಚಿಂತೆಯನ್ನು ಬಿಡಿ. ಈಗ ಒಂದು ಸಬ್ಜೆಕ್ಟ್ ಇವತ್ತಾಗಿರುತ್ತೆ, ಅದನ್ನೇ ಕಾರಣಾಂತರಗಳಿಂದ ನೀವು ಸರಿಯಾಗಿ ಮಾಡಲಿಕ್ಕಾಗಲ್ಲ. ಅದೇ ವಿಷಯ ಇಟ್ಕೊಂಡು ಇವತ್ತು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ನಾಳೆ ಸಬ್ಜೆಕ್ಟ್ ಮೇಲೆ ಸಹ ಅದೇನಾಗುತ್ತೆ, ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇವತ್ತು ಮುಗಿತಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಾಳೆ ವಿಷಯದ ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ಅಷ್ಟೇ ನೀವು ಗಮನ ಹರಿಸ್ಬೇಕು. ಹಾಗಾಗಿ ನೀವು ಅದನ್ನು ಸಹ ಎಚ್ಚರಿಕೆಯಿಂದ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು ಪರೀಕ್ಷೆ ವಿಷಯ ಮುಗಿದ ಮೇಲೆ ಅದರ ಚಿಂತೆಯನ್ನು ಬಿಟ್ಟು ಮುಂದಿನ ವಿಷಯವನ್ನು ನೀವು ಅಭ್ಯಾಸ ಮಾಡಬೇಕು. ಇಷ್ಟು ವಿದ್ಯಾರ್ಥಿ ಮಿತ್ರರಿಗೆ ಸಲಹೆಗಳು. ಇನ್ನು ಜೊತೆಗೆ ಪೋಷಕರಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಸುವಂಥದ್ದಾದರೆ, ಪ್ರತಿ ಮಗುವು ವಿಶಿಷ್ಟ. ಹಾಗಾಗಿ ಇತರ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳನ್ನು ಹೋಲಿಸಬೇಡಿ. ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ನೀವು ಹೋಲಿಸಿದಾಗ ಮಕ್ಕಳು ಖಿನ್ನತೆಗೆ ಒಳಗಾಗುತ್ತಾರೆ. ಅವರ ಸಾಮರ್ಥ್ಯವನ್ನು ಅವರು ಮರ್ತೋಗೋಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮ್ಮ ಮಗುವಿನ ಭೌತಿಕ ಅಗತ್ಯಗಳು ಮತ್ತು ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿ. ಹಾಗೆ ದಿನದ ನಿಶ್ಚಿತ ಸಮಯದಲ್ಲಿ ಓದು ಬರಹ ಮಾಡಲೇಬೇಕಾದ ಅತ್ಯಂತ ಅವಶ್ಯ ಅನ್ನುವುದನ್ನು ಸಹ ನಿಮ್ಮ ಮಗುವಿಗೆ ಮನದಟ್ಟು ಮಾಡಿ. ಹಾಗಂತ ಯಾವಾಗಲೂ ಸಹ ಓದಲಿಕ್ಕೆ ಒತ್ತಾಯ ಮಾಡಬೇಡಿ. ಏಕೆಂದರೆ ಯಾವಾಗಲೂ ಓದು 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 ಅಂತ ಹೇಳ್ತಾ ಇದ್ದರೆ ಅದು ಸಹ ಮಕ್ಕಳಿಗೆ ಕಿರಿಕಿರಿ ಅನಿಸುತ್ತೆ. ಅವರು ವಿಷಯವನ್ನು ಸಮಯವನ್ನು ನಿಗದಿ ಮಾಡಿಕೊಂಡು ಓದೋದ್ರ ಜೊತೆಗೆ ಅವರು ಮಧ್ಯ ಮಧ್ಯ ವಿರಾಮವನ್ನು ಸಹ ತೆಗೆದುಕೊಳ್ಬೇಕು. ಹಾಗಾಗಿ
ಮತ್ತು ಮಕ್ಕಳೊಟ್ಟಿಗೆ ಯಾವಾಗಲೂ ಸಹ ಸಕಾರಾತ್ಮಕವಾಗಿ ಮಾತನಾಡಿ. ನೀವು ನಕಾರಾತ್ಮಕವಾಗಿ ಆಡುವಂಥ ಮಾತು ಸಹ ಮಕ್ಕಳ ಮೇಲೆ ಏನಾಗುತ್ತೆ ಅಂದರೆ ದುಷ್ಪರಿಣಾಮವನ್ನು ಬೀರಬಹುದು. ಮತ್ತು ಮಕ್ಕಳ ಓದಿನ ವಿಷಯದಲ್ಲಿ ಸಮಸ್ಯೆಗಳು ಬಂದಾಗ ಮಕ್ಕಳನ್ನು ಜೊತೆಗಿರಿಸಿಕೊಂಡು ಶಿಕ್ಷಕರನ್ನು ಭೇಟಿ ಮಾಡಿ ಆ ಒಂದು ಪ್ರಶ್ನೆಗೆ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಪೋಷಕರಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಪರೀಕ್ಷಾ ಸಮಯದಲ್ಲಿ ಅವರೊಟ್ಟಿಗೆ ಇದ್ದು ನಿನ್ನ ಕೈಲಾಗುತ್ತೆ, ನೀನು ಚೆನ್ನಾಗಿ ಬರಿ ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕು. ಜೊತೆಗೆ ತಂದೆ ತಾಯಿ ಇಬ್ಬರು ಒಂದೇ ರೀತಿಯ ಮಾರ್ಗದರ್ಶನವನ್ನು ಮಗುವಿಗೆ ನೀಡಬೇಕಾಗುತ್ತೆ. ಮತ್ತು ಮಕ್ಕಳು ಓದುವಂತಹ ಸಮಯದಲ್ಲಿ ಅವರಿಗೆ ಬ್ರೇಕ್ ಕೊಟ್ಟು ಓದಿ ಅಂತ ಕೂಡ ಹೇಳಬೇಕಾಗುತ್ತೆ. ಯಾವಾಗಲೂ ಸುದೀರ್ಘವಾಗಿ ಓದಿ ಅಂದರೆ ಮಕ್ಕಳಿಗೆ ಅದು ಕಷ್ಟ ಅಥವಾ ಕಿರಿಕಿರಿ ಅಂತ ಹೇಳಿ ಅನಿಸುತ್ತೆ. ಜೊತೆಗೆ ಪೋಷಕರಾಗಿ ಮಕ್ಕಳ ಆರೋಗ್ಯದ ಕಡೆ ಪೋಷಕರು ನೀವು ಹೆಚ್ಚು ಗಮನವನ್ನು ಹರಿಸಬೇಕು. ಜಂಕ್ ಫುಡ್ಗಳನ್ನು ತಿನ್ನಲಿಕ್ಕೆ ಬಿಡಬೇಡಿ. ಜೊತೆಗೆ ಮನೆಯಲ್ಲೇ ತಾಜಾ ತರಕಾರಿ, ತಾಜಾ ಹಣ್ಣುಗಳನ್ನು ನೀವು ಕೊಡಿ. ಮನೆಯಲ್ಲೇ ಒಳ್ಳೆ ಆರೋಗ್ಯವಾದಂಥ ಮಿತವಾದಂಥ ಆಹಾರವನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ. ಸ್ವಲ್ಪ ಆರೋಗ್ಯ ಹದಗೆಟ್ಟಿದ್ರೂ ಅವ್ರು ಎಷ್ಟೇ ಚೆನ್ನಾಗಿ ಪರೀಕ್ಷೆಗೆ ತಯಾರಾಗಿದ್ರೂ ಸಹ ಅವರು ಪರೀಕ್ಷೆನ ಚೆನ್ನಾಗಿ ಬರೀಲಿಕ್ಕಾಗಲ್ಲ. ಹಾಗಾಗಿ ಆರೋಗ್ಯ ಅವರಿಗೆ ತುಂಬ ಮುಖ್ಯ ಆಗಿರೋದ್ರಿಂದ ಪೋಷಕರಾಗಿ ಮತ್ತು ವಿದ್ಯಾರ್ಥಿಗಳು ಸಹ ಆರೋಗ್ಯದ ಕಡೆ ಗಮನವನ್ನು ಹರಿಸ್ಬೇಕಾಗುತ್ತೆ. ಮಕ್ಕಳು ಓದುವಾಗ ಸ್ವಲ್ಪ ಅವರಿಗೆ ಬೇಸರ ಆದರೆ ಅವರು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಲಘು ವ್ಯಾಯಾಮ ಮಾಡ್ಕೊಳ್ಳೋದಾಗಿರ್ಬೋದು, ಇಂಥದ್ದೆಲ್ಲವನ್ನು ಸಹ ಮಕ್ಕಳು ಮಾಡಿಕೊಂಡು ಓದಬೇಕಾಗುತ್ತೆ. ಅಂದರೆ ಮಕ್ಕಳು ಇಡೀ ವರ್ಷ ಓದಿರ್ತಾರೆ, ಅದೇ ತರಗತಿಗಳಲ್ಲಿ ಅವರ ಶಿಕ್ಷಕರು ರಿವಿಷನ್ ಕ್ಲಾಸ್ ಮಾಡಿರ್ತಾರೆ, ಎಲ್ಲ ತಯಾರಿ ಕೂಡ ಅವರಿಗೆ ಚೆನ್ನಾಗಿ ಆಗಿರುತ್ತೆ. ಆದರೆ ಅವರಿಗೆ ಪರೀಕ್ಷೆ ಬರೆಯುವ ಸಮಯದಲ್ಲಿ ಬೇಕಾಗೋದು ಅವರಿಗೆ ಒಂದು ತಾಳ್ಮೆ, ಸಂಯಮ, ಜೊತೆಗೆ ಆತ್ಮಸ್ಥೈರ್ಯ. ಯಾವ ಮಗುವೂ ಸಹ ದೊಡ್ಡ ಮಗು ಇರೋದಿಲ್ಲ, ಆದರೆ ಅವರು ಹೇಗೆ ಸಮಯವನ್ನು ವ್ಯವಸ್ಥೆ ಮಾಡಿಕೊಂಡು ಓದ್ತಾರೋ ಅದ್ರ ಮೇಲೆ ಅವರು ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅಂತ ಹೇಳಿ. ಹಾಗಾಗಿ ಒಂದು SSLC ಪರೀಕ್ಷೆ ಎದುರಿಸುವುದು ಅಥವಾ ಜಯಶೀಲರಾಗುವಂಥದ್ದು ಒಂದು ದೊಡ್ಡ ಸಾಹಸವೇನಲ್ಲ. ತಾಳ್ಮೆಯಿಂದ ಸರಿಯಾಗಿ ಸಮಯವನ್ನು ವ್ಯವಸ್ಥೆ ಮಾಡಿಕೊಂಡು ತಯಾರಾದಲ್ಲಿ ಖಂಡಿತ ಎಲ್ಲ ವಿದ್ಯಾರ್ಥಿಗಳು ಕೂಡ ಜಯಶೀಲರಾಗುವಿರಿ. ಈಗ ಪರೀಕ್ಷೆ 1ನಲ್ಲಿ ನೀವು ಕೆಲವು ಮಕ್ಕಳಿಗೆ ನಾನಾ ಕಾರಣಗಳಿಂದ ಬರೀಲಿಕ್ಕಾಗಿಲ್ಲ ಅಂದ್ರೂ ಸಹ ಪೋಷಕರಾಗಿ ಅಥವಾ ಶಿಕ್ಷಕರಾಗಿ ಅಂಥ ಮಗುವನ್ನು ನಿಂದಿಸೋದು ಬೇಡ. ಅವರಿಗೆ ಮತ್ತೆ ಪರೀಕ್ಷೆ 2ರಲ್ಲಿ ಸಹ ಅವರಿಗೆ ಅವಕಾಶ ಇದೆ. ಪರೀಕ್ಷೆ 2 ತಗೊಂಡು ಸಹ ಅವರು ಮತ್ತೆ ಹೆಚ್ಚು ಅಂಕಗಳನ್ನು ಸಹ ಗಳಿಸ್ಕೊಳ್ಬೋದು. ಪರೀಕ್ಷೆ 1ರಲ್ಲಿ ಫೇಲ್ ಆದಾಗ ನಿಂದಿಸೋದು ಅಥವಾ ಬೈಯೋದು ಆ ಥರ ಮಾಡಿದಾಗ ಮಕ್ಕಳಿಗೆ ಅನಿಸುತ್ತೆ, ನನ್ನ ಜೀವನ ಇಷ್ಟೇ ಇದೆ, ನನಗೆ ಅಂತಿಮ ಘಟ್ಟ ಅನ್ನುವಂಥ ತಾತ್ಸಾರ ಅನ್ನುವಂಥ ಜಿಗುಪ್ಸೆ ಮಕ್ಕಳಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಕಾರಣಾಂತರಗಳಿಂದ ನಿನ್ನ ಕೈಲಾಗಿಲ್ಲ, ಆದರೆ ಪರೀಕ್ಷೆ 2ರಲ್ಲಿ ನೀನು ಚೆನ್ನಾಗಿ ಮಾಡ್ತೀಯಾ, ಇದೇ ನಿಮಗೆ ಅಂತಿಮ ಘಟ್ಟ ಅಲ್ಲ, ನಿನಗೆ ಅವಕಾಶ ಇನ್ನೂ ಇದೆ. ಪರೀಕ್ಷೆ 2ನ್ನು ತೆಗೆದುಕೊಂಡು ಸಹ ಅದರ ಸೌಲಭ್ಯವನ್ನು ಪಡ್ಕೊಂಡು ಇನ್ನೂ ನೀನು ಪಾಸ್ ಆಗ್ಬೋದು ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸದ ನುಡಿಗಳನ್ನು ಮಕ್ಕಳಿಗೆ ಹೇಳಬೇಕಾಗುತ್ತೆ. ಅಂದರೆ ಎಲ್ಲರೂ ಪರೀಕ್ಷೆ 1ರಲ್ಲೇ ಪಾಸಾಗಿ ಒಳ್ಳೆ ಅಂಕಗಳನ್ನು ಗಳಿಸಬೇಕು ಅನ್ನೋದೇ ನಮ್ಮ ಆಶಯ. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗದಿದ್ದಲ್ಲಿ ಅದೇ ನಮ್ಮದು ಅಂತಿಮ ಜೀವನ ಅಂತ ನಿರ್ಧರಿಸಿ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಬೇಡ. ಹಾಗಾಗಿ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಮನವಿ ಏನಂದರೆ, 2ನೇ ಪರೀಕ್ಷೆ ಇರೋದ್ರಿಂದ ಸಹ ತಾವು ಆ ಸೌಲಭ್ಯವನ್ನು ಸಹ ಪಡ್ಕೊಳ್ಬಹುದು. ಫೇಲಾದಂಥ ಮಗು ಅವರು ತುಂಬ ಖಿನ್ನತೆಗೆ ಒಳಗಾಗುವಂಥದ್ದು ಬೇಡ. ಅದು ನಿಮ್ಮ ಸಾಮರ್ಥ್ಯ ಇದೆ. ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಪರೀಕ್ಷೆ 2ನ್ನು ಸಹ ನೀವು ಬಳಸ್ಕೊಳ್ಬೋದು, ಇನ್ನೂ ಉತ್ತಮ ಅಂಕಗಳನ್ನು ಗಳಿಸಬಹುದು. ಹಾಗಾಗಿ ಫೇಲಾದ ಮಗು ಕೂಡ ಯಾವುದೇ ರೀತಿಯ ನಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರತಿ ಮಗುಗೂ ಅವರದೇ ಆದಂತಹ ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ. ಆದರೆ ಮಕ್ಕಳೇ, ನೀವು SSLC ಪರೀಕ್ಷೆ ಅಂತ ಬಂದಾಗ ಯಾರು ಉದ್ವೇಗಕ್ಕೆ ಒಳಗಾಗದೆ, ಆತಂಕಕ್ಕೆ ಒಳಗಾಗದೆ, ಭಯಕ್ಕೆ ಒಳಗಾಗಬೇಡಿ.
ಇವು ಆತ್ಮವಿಶ್ವಾಸದಿಂದ ನಾನು ಎಷ್ಟು ಓದಿದ್ದೀನೋ ಎಷ್ಟು ಆಗುತ್ತೋ ಅಷ್ಟು ನಾನು ಮಾಡ್ತೀನಿ ಅಂತ ಹೇಳಿ ಬಹಳ ಖುಷಿಯಿಂದ ನೀವು ಪರೀಕ್ಷೆಯನ್ನು ಬರೆದಿದ್ದೇ ಆದರೆ, ಆತ್ಮವಿಶ್ವಾಸದಿಂದ ಬರೆದಿದ್ದೇ ಆದರೆ ಖಂಡಿತ ನೀವು ಎಲ್ಲ ಪಾಸಾಗಿ ಒಳ್ಳೆ ಅಂಕಗಳನ್ನು ಸಹ ಗಳಿಸ್ತೀರಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಪರೀಕ್ಷೆ ಚೆನ್ನಾಗಿ ಮಾಡಿ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜನಧ್ವನಿ ಕಾರ್ಯಕ್ರಮಕ್ಕೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ಕಾರ್ಯಕ್ರಮಕ್ಕೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಸಹ ಒಳಿತಾಗಲಿ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.